ಚೆನ್ನಾಗಿ ನಿದ್ದೆ ಮಾಡಿದೆ. ಒಂದಿಟ್ಟು ಪರವಾಗಿಲ್ಲ, ಸುಸ್ತು ಕಡಿಮೆ ಆಯ್ತೆ. ಮತ್ತೆ ಚೆನ್ನಾಗಿ ನಿದ್ದೆ ಮಾಡಿದೆ. ಬಾಟ್ಲೆ ಹಾಕಿಟ್ಕೋ, ಅದಕ್ಕೂ ಸುಸ್ತೆಲ್ಲ ಕಡಿಮೆ ಆಯಿತು. ಯಪ್ಪ, ನನಗೆ ನಿದ್ದೆ ಮಾಡ್ದಿಲ್ಲದೆ ಕಾಯಿಲೆ ಕಾಣತ್ತೆ. ಆ ದೆವ್ವದ ಕಾಟದಿಂದ ನನಗೆ ನಿದ್ದೆನೇ ಇಲ್ಲ. ಆ ನಿದ್ದೆ ಇಲ್ಲದಕ್ಕೇನೆ ನನಗೆ ಹಿಂಗಾಗಿದ್ದು. ನಿದ್ದೆ ಮಾಡ್ದಿಲ್ಲದಕ್ಕೆ ಒಂಥರ ಹೆಂಗೆ ಆಗ್ಬಿಡ್ತು ಗೊತ್ತೆ. ಸಖತ್ತು ಒಂಥರ ತಲೆಯೆಲ್ಲ ಗಿರ್ಗಿರ್ ಅಂದಂಗೆ ಆಗ್ಬಿಡ್ತು. ಏನು ಮಾಡೋಣ? ನಾನೇನು ಚೆನ್ನಾಗಿ ನಿದ್ದೆ ಮಾಡ್ತಿದ್ನಪ್ಪ. ಇವಳಿಗೆ ಆ ಮನೆಯಾಗ ಯಾಕೆ ನಿದ್ದೆ ಬರಲ್ಲ ಅಂತಾಳೆ. ಪಾಪ ಡಾಕ್ಟ್ರ್ ಇವಾಗ ಡಿಸ್ಚಾರ್ಜ್ ಮಾಡ್ತೀವಿ ಅಂತೇಳಿ ಹೇಳೋರೆ. ಸುಮ್ಮನೆ ನಮ್ಮನಿಗೆ ಕರ್ಕೊಂಡು ಹೋಗೋಣ, ತಿನ್ನೇನು ಮಾಡೋಣ ಅವಳಿಗೆ ಅಲ್ಲಿ ನಿದ್ದೆ ಬರಲ್ವಂತಿ. ಅದಕ್ಕೆ ತಿನ್ನೇನು ಮಾಡೋಣಪ್ಪ, ದುಡ್ದು ಸೆನಕಿರಿ ಪಾಪ. ಕರ್ಕೊಂಡು ಹೋದ್ಮೇಲೂ ಎಲ್ಲರಿಗೆ ಆಡ್ಕೆಮಂಗೆ ಮಾಡಬೇಡ್ರಿ ಕಣೋ. ಹೋಗ್ತಿದ್ದೀನಲ್ಲಮ್ಮ ಕೆಲಸಕ್ಕೆ, ಹೋಗ್ತೀನಿ, ಹೋಗೋಣ ದುಡಿಯೋಣ ಅಂತಾಳೆ ನಾನು ಹೋಗ್ತಾ ಇರೋದು. ಕಣಪ್ಪ, ರಾಣಿದ್ದೀನಿ ಎದುರಿಗೆ ನಮ್ಮನ್ನ ಸಾದ್ರ ಮಾಡಬೇಡ್ರಿ. ಚೆನ್ನಾಗಿ ಕಿತ್ಕೊಂಡು ಹೋಗ್ಬೇಕು. ನೀವು ದುಡ್ಕೊಂಡು ಈಗ ನಾವೇನು ಬಂದ್ರು ಜಗಳ ಆಡಬಾರ್ದು ಕಣಪ್ಪ. ಒಂದು ಬಂದರು ಒಂದು ಹೋದ್ರು ಒಂದು ಸರಿಸ್ಕೊಂಡು ಸೆನಕ್ಕಿರ್ಬೇಕು. ಈಗ ನೋಡಿ ನಾನು ಬಂದಿದ್ದೀನಿ, ನಾಳೆ ದಿನ ತಿರ್ಗೇನ ನಾವು ಗುದ್ದಾಡಿರಿ ಅಯ್ಯೋ ಸೆನಕಿಲ್ದಾಗಲ್ಲ ನಮ್ಮ ಮತ್ತೆ ಓಡೋದ್ಲು. ಈಗ ನೋಡು ಅವಳೇನೆ ಹಿಂಗಾಯಿತು, ಅವಳನ್ನೇ ಅಂತೇಳಿ ಮಾತಾಡ್ತಾರೆ ಅವ್ರು. ಅಯ್ಯೋ ಮೊನ್ನೆ ನೀವು ನೋಡಕ್ಕೆ ಬರ್ದಿಲ್ದಾಗ ರಾಣಿ ನೋಡತ್ತೆ, ನೀನು ಸಣ್ಣ ಮಗ ನನ್ನ ತಮ್ಮನ ಮಗಳು ಅಂತಿದ್ದೆ. ಎಲ್ಲಿ ನೀನು ಸೆನಕಿಲ್ದಾಗ ನೋಡೋಕ್ಕೆ ಬರಲಿಲ್ಲ. ನಿನ್ನೆ ಮಾತಾಡ್ಸಲ್ಲ ಮುಂದಿದ್ರು ನಿನಗೆ ಕೂಡ ಮರ್ಯಾದೆ ಇದೇನೆ. ಅಯ್ಯೋ ಎಂತೆಂಥ ಮಾತಾಡೋರು. ಅದಕ್ಕೆ ಅವ್ರ ಎದುರಿಗೆಲ್ಲ ಸಾದ್ರ ಆಗೋದು ಬೇಡ. ನಮ್ಮನಿಗೆ ಕರ್ಕೊಂಡು ಡಿಸ್ಚಾರ್ಜ್ ಮಾಡಿಸ್ಕೊಂಡು ಏನು ಮಾಡೋಕ್ಕಾಗುತ್ತೆ. ಈಗ ಬಂದಿದ್ದೆಲ್ಲ ಅನುಭವಿಸ್ಬೇಕು. ಮನೆ ಅಂದಮೇಲೆ ಯಾವುದಾದ್ರೂ ಒಂದು ಬತ್ತಾವ. ಸಂಸಾರ ಅಂದಮೇಲೆ ಮನೆ ಅಂದಮೇಲೆ ಅತ್ತೆ ಸೊಸೆ ಗಂಡ ಹೆಂಡತಿ ಅಂದಮೇಲೆ ಯಾವುದಾದ್ರೂ ಒಂದು ಮನಸ್ತಾಪ ಮುನ್ಸು ಜಗಳ ಎಲ್ಲ ಇದ್ದಿದ್ದೇನೆ. ಅವನ್ನೆಲ್ಲ ಅನುಸರಿಸ್ಕೊಂಡು ನಾವು ಚೆನ್ನಾಗಿ ಇದ್ಕೊಂಡು ಹೋಗ್ಬೇಕು ಕಣೋ. ನೀನು ನಮ್ಮನಿಗೆ ಕರ್ಕೊಂಡು ಹೋಗೋಣ. ನೀನು ಚೆನ್ನಾಗಿ ದುಡ್ದು ನೋಡ್ಕೋಬೇಕು. ಅವಳು ಇನ್ನೊಂದು 2 ದಿನ ಬಿಟ್ಟು ಅವಳು ಯಾತನ ಕೆಲಸಕ್ಕೆ ಹೋಗ್ತಾಳೆ. ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕು. ಹಂಗಮ್ಮಂಗಿದ್ರೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಸರಿ ಆಯ್ತು ಹೇಳಮ್ಮ, ಕರ್ಕೊಂಡು ಹೋಗೋಕ್ಕಾಗುತ್ತೆ. ನಿಮ್ಮ ಮನೆಗೇ ಅಲ್ಲಿಗೆ ಕರ್ಕೊಂಡು ಹೋಗೋಕ್ಕಾಗುತ್ತೆ. ಅಲ್ಲಿಗೆ ಕರ್ಕೊಂಡು ಯಾಕೋ ಒಂಥರ ಮನೆಗೆ ಅವಳಿಗೆ ಹೋದಾಗಿಂದಲೂ ಯಾಕೋ ಹುಷಾರಿಲ್ಲ, ಆ ರೀತಿ ಆಗ್ತಾಯಿದ್ದೆ. ಒಂಥರ ನಿದ್ದೆ ಮಾಡ್ತಾ ಇಲ್ವಲ್ಲ ಅವಳಿಗೆ, ಅದೇ ಒಂಥರ ಬೇಜಾರು. ನಾನು ನಿದ್ದೆ ಮಾಡಿದ್ರೆ ನಾನೇನು ಚೆನ್ನಾಗಿರ್ತಿದ್ನಪ್ಪ. ನಾನೇನು ಯಾರನ್ನೂ ಕುರಿತಿರ್ಲಿಲ್ಲ, ಯಾರನ್ನೂ ನೀನು ಬರಲಿ ಅಂತಿರ್ಲಿಲ್ಲ. ಏನು ಮಾಡ್ತೀಯ, ಇದೊಂದು ನನಗೆ ಒಳ್ಳೆಯ ಸಮಸ್ಯೆ ಆಗ್ಬಿಟ್ಟೈತೆ. ಏನು ಮಾಡಬೇಕು ಏನೋ ಒಂದು ಅರ್ಥ ಆಗ್ತಿಲ್ಲ. ನನಗೆ ಎಷ್ಟು ಒಂಥರ ಬೇಜಾರಾಗ್ಬಿಡ್ತು ಅಂತಂದರೆ ಅಷ್ಟು ಬೇಜಾರಾಗ್ಬಿಡ್ತು. ನಿದ್ದೆನೇ ಮಾಡೋಕ್ಕಾಗಲ್ವಲ್ಲಪ್ಪ ಅಂತೇಳಿ ಟೆನ್ಷನ್ ಮಾಡ್ಕೊಂಡಂಗೆ ಆಯಿತು ಅಷ್ಟೇ. ಮನೆಗೆ ಒಂಥರ ನಿದ್ದೆನೇ ಬರೋಲ್ಲ. ರಾತ್ರಿ ಟೈಮ್ ಅಂತೂ ಒಂಥರ ಏನೋ ಸೌಂಡು, ಶಬ್ದ, ಮಾತಾಡೋದು ಹಿಂಗೆಲ್ಲ ಬರ್ತೈತಿ. ಏನು ಮಾಡೋದು? ಇವಾಗ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಅಲ್ಲಿಗೆ ಹೋಗ್ಮಾನ. ಈಗ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ನಾನು ನೀನು ಇಬ್ಬರು ಇವತ್ತು ಅಮ್ಮ ಬಂದು ನಮ್ಮಿಬ್ರು ಚೆನ್ನಾಗಿ ನೋಡ್ಕೊಂಡು ಇವತ್ತು ನಮಗೇನೋ ಒಂದು ಒಳ್ಳೇದು ಮಾಡೈತೆ ಅಂತಂದರೆ ನಾವು ಸ್ವಲ್ಪ ಅಮ್ಮ ಇಂಥ ಚೆನ್ನಾಗಿ ಇತ್ಕೊಂಡು ಹೋಗ್ಬೇಕು. ಮತ್ತು ಸರಿನೇ, ಅವ್ರ ಮನೆಗೆ ಕರ್ಕೊಂಡು ಹೋಗುತ್ತಂತೆ. ಅವ್ರ ಎದುರಿಗೆಲ್ಲ ಸದ್ರ ಆಗಬಾರ್ದು, ಇಲ್ಲೇ ಹೇಳ್ತೈತೆ. ಚೆನ್ನಾಗಿರ್ಬೇಕಣಪ್ಪ, ಚೆನ್ನಾಗಿದ್ರೆ ಹಂಗೆ ಆಗುತ್ತೆ. ಎಷ್ಟು ಕಷ್ಟ ಗೊತ್ತೆ ಇವತ್ತಿನ ಕಾಲದಾಗೆ. ಅದಕ್ಕೆ ಈಗ ಏನೋ ಆಗೋದಾಯ್ತು. ಇವನ ಮೇಲೆ ಇಬ್ಬರಲ್ಲೂ ಚೆನ್ನಾಗಿರ್ರಿ ಅಷ್ಟೇ, ಅದೇ ಬೇಕಾಗಿರೋದು. ಆಗೋದಾಗ್ಲತ್ತೀನಿ ಏನು ಮಾಡೋದು. ನಿದ್ದೆ ಮಾಡಿಲ್ಲದಕ್ಕೆ ನಿಶಕ್ತಿ ಆದಂಗೆ ಆಗೈತೆ ಅಂತ ಹೇಳವ್ರೆ ಡಾಕ್ಟ್ರು. ಏನಿಲ್ಲ, ಮಾತ್ರೆ ಟಾನಿಕು ತಗೊಂಡ್ರೆ ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರೆ ಸರಿ ಆಗುತ್ತೆ ಕಣಪ್ಪ. ಏನು ಪ್ರಾಬ್ಲಮ್ ಇಲ್ಲ, ಏನಂತ ತೊಂದರೆ ಏನಿಲ್ಲ ಅಂತ ಹೇಳವ್ರೆ. ಬೈಕೆಂಬ್ಲೇಳೋ ಏನೋ ನನ್ನ ಕಂಬ್ಲೇಳಿ ನೇ ಮಾಡೋಕ್ಕಾವತ್ತು ನೋಡಿ. ಹಿಂಗೆ ಚೆನ್ನಾಗಿಲ್ದಂಗೆ ಆದರೆ ಈಗ ಆಸ್ಪತ್ರೆಗೆ ಈಗ ನಾನೇನೀಗಳಮ್ಮ ಅವಳನ್ನು ನಾನು ಇದು ಮಾಡಲ್ಲ, ನಿಮಗೂ ಇದು ಮಾಡಲ್ಲ. ಇಬ್ಬರು ಬೇಕು ನನಗೆ. ಈಗ ನಾವು ಅವಳು ಗುದ್ದಾಡಿರ್ಬೋದು, ನೀನು ಜಗಳ ಮಾಡ್ಕೊಂಡಿರ್ಬೋದು. ನಾನು ಅದನ್ನೇ ಮನಸ್ಸಿನಾಗ ಇಕ್ಕಮಲ್ಲ, ಆಟ ಸಾಧಿಸಲ್ಲ. ನಾನು ಅದನ್ನು ಕೈ ಬಿಟ್ಟಾಕ್ಬಿಡ್ತೀನಿ. ಕೈ ಬಿಟ್ಟಾಕಿ ಚೆನ್ನಾಗಿರ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಅದಕ್ಕೇನೆ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಈಗ ಹೆಚ್ಚು ಕಡಿಮೆ ಆದರೆ ನಿದ್ದೆ ಮಾಡ್ದಂಗೆ ಏನು ಬೇಡಮ್ಮ. ಅಲ್ಲಿ ಇವತ್ತು ಏನಾನ ಆಗಿದ್ರೆ ಎಷ್ಟು ನೋವು ಅನುಭವಿಸ್ಬೇಕಾಗಿತ್ತು. ಹೆಂಗ ನೋಡಿ ಕರ್ಕೊಂಬಂದು ಬಾಟ್ಲಿ ಹಾಕಿ ಡಾಕ್ಟ್ರ್ BP ಎಲ್ಲ ಚೆಕ್ ಮಾಡಿ, ಶುಗರ್ ಎಲ್ಲ ಚೆಕ್ ಮಾಡಿ, ಆತಿಲ್ಲ BP ಒಂದು ಈಟು ಹೆಚ್ಚು ಕಮ್ಮಿ ಆಗೈತೆ ಅಂತ ಏನೋ ಹೇಳ್ತಿದ್ರು. ಏನು ಮಾಡೋಕ್ಕಾಗುತ್ತೆ, ಯಾವ ತೊಂದರೆ ಇಲ್ಲ ಅಂತ ಹೇಳಿರತ್ತೆ. ನಿದ್ದೆ ಮಾಡ್ದಿಲ್ಲ ನೋಡಿ. ಇವಾಗ ನಿದ್ದೆ ಮಾಡೋಕ್ಕೆ ನಿನ್ಗೆ ಆರಾಮ ಅನ್ನಿಸ್ತು, ಯಾವ ಸುಸ್ತಿಲ್ಲ ಏನಿಲ್ಲ. ಮತ್ತೆ ನಾನು ನಿದ್ದೆ ಮಾಡಿದ್ಮೇಲೆ ಚೆನ್ನಾಗಾಗಿದ್ದು. ನಿದ್ದೆ ಬರ್ದಿಲ್ಲದೆ ನನಗೊಂದು ದೊಡ್ಡ ಕಾಯಿಲೆ ಆಗ್ಬಿಟ್ಟಿತ್ತು. ನಿದ್ದೆ ಐತಲ್ಲ, ರಾತ್ರಿ ಟೈಮ್ ಮನುಷ್ಯನಿಗೆ ರಾತ್ರಿ ಟೈಮ್ ನಿದ್ದೆ ಮಾಡೋದು ಇದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು ಕಾಣುತ್ತೆ. ಎಲ್ಲದಕ್ಕಿಂತ ದೊಡ್ಡದು. ನಿದ್ದೆ ಮಾಡಲಿಲ್ಲ ಅಂತಂದ್ರೆ ಮನುಷ್ಯ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ನಿದ್ದೆ ಅನ್ನೋದು ಭಾಳ ಇಂಪಾರ್ಟೆಂಟು. ಅದೆಲ್ಲ ನಿದ್ದೆ ಮಾಡಿದ್ರೇ ಆರೋಗ್ಯನೂ ಕಾಣುತ್ತೆ. ನನಗೆ ಈಗ ಅರ್ಥ ಆಯಿತು. ಅಯ್ಯಪ್ಪ ಬಿಡು ನಿದ್ದೆ ಏನು ಅಂತ ಅನ್ಕೊಂತಿದ್ದೆ. ನಿದ್ದೆ ಮಾಡಲಿಲ್ಲ ನಾನು. ಹೆಚ್ಚು ಕಮ್ಮಿ ವಾರದಿಂದ ಹಿಂಗೆ ರಾತ್ರಿ ಟೈಮ್ ನಿದ್ದೆ ಮಾಡಿಲ್ಲ. ಹಿಂಗೆ ಕಣ್ಣು ಮುಚ್ಚೋದೇ ತಡ. ಮನೆಯಾಗೇನೋ ಶಬ್ದ ಬಂದಂಗೆ ಆಗೋದು, ಒಂಥರ ಹಂಗೆ ಭೀತಿ ಇಕ್ಕೊಬಿಟ್ಟಿದ್ದೆ. ಅದು ಯಾಕೆ ಹಂಗಾಗೋದು ಏನೋ ನಮ್ಮ ಮನೆಯಾಗೆ ಗೊತ್ತೇ ಆಗ್ತಿಲ್ಲ. ಹೋಗತ್ತ ನನ್ನಂತೂ ಸಿಕ್ಕಾಪಟ್ಟೆ ಬೇಜಾರಾಗೋದು.
ನೋಡು ಇವಾಗ ಇನ್ನೊಂದು ಮನೆಗೆ ಮಂಗಿದ್ರೆ ಮನೆಗೆ ಡಾಕ್ಟ್ರ್ ಆಮೇಲೆ ಬರ್ತೀವಿ, ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳವ್ರೆ. ಡಿಸ್ಚಾರ್ಜ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ನೀನು ಮನೆಗೆ ಒಂದು ಸ್ವಲ್ಪ ಹೊತ್ತು ಬಾರಮ್ಮ, ಇಲ್ಲಿ ವಾರ ಕೂತ್ಕೊಂಬನ ಬಾ. ನಡಿಯಪ್ಪ, ಇನ್ನೇನು ಮಾಡೋಣ, ಕೂಕಮ್ಮನ ಅಲ್ವ ಶರಣನ. ಇಲ್ಲ ಆಸ್ಪತ್ರೆಗೂ ಇರೋಕ್ಕಾಗಲ್ಲ, ಬೇಡಪ್ಪ ಬೇಡ. ಅವರು ಬರಲಿಲ್ಲ, ರಾಣಿನೂ ಓದಿನಿ, ಎಷ್ಟು ಕರೆದ್ರೂ ಬರಲಿಲ್ಲ. ಬರ್ದಿದ್ರೊಟ್ಟೆ ಬಾರಮ್ಮ, ನಮಗೂ ಒಂದಿನ ಬರುತ್ತೆ. ಟೈಮ್ ಬಂದಾಗ ನಾವು ಒಂದಿನ ಮಾತಾಡೋಣ. ಮಾಮೆಲ್ಲಮ್ಮ, ಮಾಮೆಲ್ಲದ ಬಾರ ಮಾಮ, ಕರಿಯಮ್ಮ ಮಮ್ಮ ಅನ್ನಪ್ಪ. ಅತ್ತೆ ಎಲ್ಲ ಅತ್ತೆ, ವಿನು ಅತ್ತೆ ಉಲ್ಕಪ್ಪ. ಪ್ರತಿಮಮ್ಮ, ಪ್ರತಿಮಮ್ಮ ಉಲ್ಕಪ್ಪ. ಮಾಮ ಕೆಲ್ಸಕ್ಕೆ ಹೋಗ್ಯಾನ ಬಂಗಾರ, ಕೆಲ್ಸಕ್ಕೆ ಹೋಗ್ಯಾನಪ್ಪ. ಮತ್ತೆ ಇಲ್ಲೆಲ್ಲ ಹೋಗ್ಯಾಳ, ತಡಿ ಬತ್ತಾಳೆ. ಆಗ ನಿಮ್ಮ ಅಮ್ಮ ಅಲ್ಲಿ ಹುಡಿಕೊಂಡೇ ಬಂದ್ಬಿಟ್ಲು. ಯಾಕ ಮಾತಾಡ್ತಾ ಇದ್ದಾಳಲ್ಲಮ್ಮ, ಯಾಕ ಹೇಳ್ತಾಳೆ ಮಾತಂತೂ ಸುರಿಸ್ತಾಳೆ ಅಂದ್ರೆ ಪುಡಿ ಮಾತಿಗ ಸುರಿಸ್ತಿರ್ತಾಳೆ. ಎಷ್ಟು ಬೇಗ ಮಾತಾಡೋದು ಕಲ್ತ್ಬಿಟ್ಲು. ಎಲ್ಲ ಹಂಗೆ ಅಂತಾರೆ, ಬೇಗ ಜಲ್ದ್ ಮಾತಾಡೋದು ಕಲ್ತ್ಬಿಟ್ಲು. ಶಿವಾಣಿ ನಿನ್ನ ಮಗಳು ಅಂತಾರೆ. ಅಂದ್ರೆ ಈ ವಯಸ್ಸಿನಾಗ ಒಬ್ಬೊಬ್ರು ಮಾತಾಡಲ್ಲ, ಚೆನ್ನಾಗಿ ಮಾತಾಡ್ತಾಳೆ. ಎಷ್ಟು ಸ್ಪಷ್ಟವಾಗಿ ಅತ್ತೆ ಮಾಮ ಇಲ್ಲಿ ಕರ್ಕೊಂಬಂದ್ರೆ ಅತ್ತೆ ಮಾಮ ತಾತ ಅಂತಾಳೆ. ಹೆಂಗ್ ಮಾತಾಡ್ತಾಳೆ ಶಿವಾನಿ, ಹೆಂಗೇನೆ ಅಗ್ಗಳು. ನಮ್ಮ ಶ್ರೇಷ್ಠ ಪುಟ್ಟು ಬಂದೈತೆ. ಶ್ರೇಷ್ಠ ಅಮ್ಮ ಯಾವ ಬಂದಪ್ಪ? ಅಯ್ಯೋ ಅತ್ತೆ ಮಾಮ ಅಜ್ಜಿ, ಅತ್ತೆ ಮಾಮ ಅಂತ ಕೇಳ್ತಾ ಇದ್ದಾಳೆ. ಹೆಂಗ್ ಕೇಳ್ತಾಳೆ ವಿನು, ಹಂಗೇನೆ. ಅವನೇ ಬಂಗಾರ ಶ್ರೇಷ್ಠ, ಬಂಗಾರ ಚಿನ್ನಮ್ಮ. ನಾನು ಈಗಿನ ಎಲ್ಲ ಓದೆ ಕಣಪ್ಪ. ನಾನು ಅತ್ತೆ ಅಲ್ಲೇ ಹೋಗೈತೇನೋ ಮಾತಾಡ್ಸ್ಕೊಂಡ್ ಬರುತ್ತೆ ಅಂತ ನಾನಿವತ್ತು ಹೋಗ್ಲಿಲ್ಲ. ಇಲ್ಲಿ ಊಟ ಕೆಲಸ ಇತ್ತು, ನನಗೆ ಬೇರೆ ಬ್ಲೌಸ್ ಹೊಲಿಯೋ ಜಾಸ್ತಿ ಇದ್ವು, ಅದಕ್ಕೆ ಹೋಗ್ಲೇ ಇಲ್ಲ. ಅತ್ತೆ ಅತ್ತೆ ಮತ್ತು ಬಂಗಾರಿ ಪುಟ್ಟ ಕಣಪ್ಪ, ಇದು ಬಂಗಾರಿ ಪುಟ್ಟ. ನೋಡದ್ ನೋಡು. ಅವ್ರ ತಾತಂತಾಗ ನೋಡ್ಬೇಕದ್ಕೆ ಹೆಂಗ್ ಮಾತಾಡ್ತಾಳೆ ಅಂದ್ರೆ ಪುಡಿ ಮಾತಾ ಸುರಿಸ್ತಾಳೆ. ಅವ್ರ ಅಜ್ಜಿ ತಾಗು, ತಾತು ತಾಗು, ಜಯ ಅಜ್ಜಿ ತಾಗುನು, ಚಂದ್ರಜ್ಜನ್ ತಾಗುನು. ಯಪ್ಪ 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 ನೋಡ್ಬೇಕು. ಬಲ್ ಚೆನ್ನಾಗಿ ಮಾತಾಡ್ತಾಳೆ. ಅಯ್ಯೋ ಹೆಂಗ್ ಮಾತಾಡ್ತಾಳೆ ಅಂದ್ರೆ ನೀನು ಹಂಗೆ ಮಾತಾಡ್ತಾಳೆ, ನೋಡ್ಬೇಕು ಅವಳನ್ನ ಮಾತಾಡೋದ. ಎಂತ ಸೆನಕ್ ಮಾತಾಡ್ತಾಳಮ್ಮ ಹಂಗೆ ಕುತ್ಕೊಂಡು. ಬಾ ಯಾತನ ಮಾಡ್ಕೊಂಡು ಕೊಡೊಂದು ಪಾಕಡ ಪಾಕಡ ತಿಂತಾಳೆ. ಸರಿ ಆಯ್ತು ಮಾಡ್ತೀನಿ, ಬಾ ಶಿವನಿ ಬಾ ಪಾಕಡ ಮಾಡಿ ಸ್ವಲ್ಪ ಮಂಡಕ್ಕಿ ಮಾಡ್ತೀನಿ, ತಿನ್ಮಂತ ಬರ್ರಿ ಕೂತ್ಕೊಳ್ರಿ. ನಡೀರಿ ಒಳಕ್ಕೆ, ನಡಿಯತ್ತೆ ಒಳಗೆ ಕರ್ಕೊಂಡು. ನಡಿಯಮ್ಮ ಬಂಗಾರಿ ಚಿನ್ನ ಪುಟ್ಟಿ. ನಮ್ಮ ಬಂಗಾರ ಕಣಮಿದು, ನಮ್ಮ ಬಂಗಾರ. ನಡಿಯಪ್ಪ ಒಳಕ್ಕೆ, ನಡಿಯಪ್ಪ ಬಂಗಾರ. ಹೋಗಿದ್ದೆ ಅಂತ ಕೇಳ್ತಾ ಇದ್ದೆ. ಎಲ್ಲಿಲ್ಲ ಕಣಮ್ಮ, ಇಲ್ಲೇ ಏಮು ಅಕ್ಕರ್ ಮಂತಕ್ಕೆ ಹೋಗಿದ್ದೆ. ಏಮು ಅಕ್ಕರ್ ಮಂತಕ್ಕೆ ಹೋಗಿದ್ದೆ ಕಣಪ್ಪ ಬಂಗಾರ. ನೀವು ಮಾತಾಡ್ತಾಳೆ ಮಾತಾಡ್ತಾಳೆ ಅಂದರೆ ಹಂಗೆ ಹಿಂಗೆ ಮಾತಾಡಲ್ಲ ವಿನು. ಅಪ್ಪ ನಾವೇ ಅಮ್ಮ ಯಾತದು ಯಾಕದು, ಇದ್ಯಾತು ಅದ್ಯಾತು ಇದ್ಯಾತಕ್ಕೆ ಎಲ್ಲ ಕೇಳ್ತಾಳೆ. ಅಪ್ಪ ಬಂಗಾಳಿ ಮಾತಾಡ್ತಾಳೆ ಅಂದ್ಬೇಡ, ಅವಳು ಮಾತಾಡೋದಕ್ಕೆ ಬೆರ್ಗಾಗಬೇಕು. ಅವ್ರ ಅಜ್ಜಿ ತಾತಂತ ತಾತ ತಾತ ಯಾ ತಾತ ತಾತ ನೀನು ಅಳ್ತಕ್ಕೆ ಹೋಗಿದ್ದೆ ಅಂತ ಮಾತಾಡೋದು. ಹೆಂಗೆ ಮಾತಾಡ್ತಾಳೆ, ಬೇಗ ಮಾತು ಬಂದ್ವು ನಮ್ಮ ಅಮ್ಮನಿಗೆ. ನಮ್ಮ ಶ್ರೇಷ್ಠ ಪುಟ್ಟಿ ಕಣಪ್ಪ ಇದು, ನಮ್ಮ ಶ್ರೇಷ್ಠ ಪುಟ್ಟಿ ಬಂಗಾರ. ಬಂಗಾರ ಕಣಮ್ಮ, ಬಂಗಾರ ಕಣಪ್ಪ. ನಡಿಯಮ್ಮ ಒಳಗೆ, ಅತ್ತೆ ಪಕಡ ಮಾಡ್ಕೊಡ್ತಾಳಂತೆ, ತಿನ್ಮಂತ ನಡಿ. ನೋಡೋದ್ರಲ್ಲ ವೀಕ್ಷಕರೇ, ನಮ್ಮ ಶಿವಾನಿ ಮಗಳು ಎಷ್ಟು ದೊಡ್ಡವಳಾಗಿದ್ದಾಳೆ, ಎಷ್ಟು ಚೆನ್ನಾಗಿ ಮಾತಾಡ್ತಾಳೆ ಅಂತೇಳಿ. ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಎಷ್ಟು ಎಲ್ಲನೂ ಮಾತಾಡ್ಸೋದು, ತುಂಬ ಪುಡಿ ಪುಡಿ ಮಾತು. ಇಂಥ ಮಕ್ಕಳು ಇಷ್ಟಿದ್ದಾಗ ಅವರು ಮಾತಾಡ್ತಾರಲ್ಲ, ತೊತ್ತೊದ್ಲು ಮಾತಾಗಿರ್ಬೋದು. ಚಿಕ್ಕ ಮಕ್ಕಳು ಮಾತು ಕೇಳೋದಕ್ಕೆ ಒಂದು ಚಂದ. ಇಡೀ ಪ್ರಪಂಚದಲ್ಲಿ ಚಿಕ್ಕ ಮಕ್ಕಳು ಮಾತಿಗೆ ಬೇಜಾರಾಗೋ ಅಂಥವ್ರು ಯಾರೂ ಇಲ್ಲ. ಚಿಕ್ಕ ಮಕ್ಕಳು ಮಾತಿಗೆ ಎಂಥವ್ರು ಬೆರಗಾಗ್ತಾರೆ. ಚಿಕ್ಕ ಮಕ್ಕಳು ಅಂತಂದರೆ ಎಂಥವ್ರಿಗೂ ಇಷ್ಟ. ಎಷ್ಟು ಚೆನ್ನಾಗಿ ಮಾತಾಡ್ತಾಳಲ್ವ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ನಮ್ಮ ಶಿವಾನಿ ಮಗಳು ಮಾತಾಡೋದು. ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಶಿವಾನಿ ಮಗಳು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ, ಚೆನ್ನಾಗಿದ್ದಾಳೆ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ತಪ್ಪದೆ ಲೈಕ್ ಮಾಡಿ ಶಿವಾನಿ ಮಗಳಿಗೋಸ್ಕರ. ಚಿಕ್ಕ ಮಕ್ಳು ಅಂತಂದರೆ ಯಾರಿಗೆಲ್ಲ ಇಷ್ಟ, ಚಿಕ್ಕ ಮಕ್ಳು ಮಾತುಗಳೇ ಅಂದರೆ ಯಾರಿಗೆಲ್ಲ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಅವರು ನೋಡಲಿ, ಶೇರ್ ಮಾಡಿ, ಶೇರ್ ಮಾಡಿದ್ರೆ ಅವರು ನೋಡ್ತಾರೆ, ಖುಷಿ ಪಡ್ತಾರೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.